ಈಗ 3 ಸಿಂಗಲ್ ಚೈನ್ ಮಾಡಿ ಒಂದು ಟೈಮು ನಿಡಲ್ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿ ಈಗ 3 ಚೈನ್ ಇರುತ್ತೆ, ಎರಡರಲ್ಲಿ ಒಂದು ಮಾಡಬೇಕು. ಸೊ ಇದೇ ಥರ ಫ್ರೆಂಡ್ಸ್ ನೀಟಾಗಿ ಕಂಪ್ಲೀಟ್ ಮಾಡಬೇಕು. ಸ್ಯಾರಿ ಫುಲ್ ಬೇಸ್ ಲೈನ್ ಇದೇ ಥರ ಇದೆ, ತುಂಬ ಈಸಿ ಇದೆ ಇದು ನೋಡಿ ಡಿಫ್ರೆಂಟಾಗಿ. ಸೊ ಇದೇ ಥರ ಕಂಪ್ಲೀಟ್ ಮಾಡಿ ನೋಡಿ. ಇಲ್ಲಿ ಫಸ್ಟು ನಾನು ಗ್ಯಾಪ್ ಬಿಟ್ಟಿದ್ದೀನಿ ಅಲ್ಲಿ ಕುಚ್ಚು ಹಾಕಲಿಕ್ಕೆ. ಆಮೇಲೆ ನಾನೊಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ, ಅಲ್ಲಿ ನಾನು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಬೀಡು ಬ್ಲ್ಯಾಕ್ ಏನೂ ಆಗೋದಿಲ್ಲ. ಸೊ ನಿಮ್ಮ ಹತ್ರ ಅದು ಇಲ್ಲ ಅಂತ ಅಂದರೆ ಯಾವುದಾದ್ರೂ ಬೇರೆ ರೌಂಡ್ ಬೀಡ್ ಅಥವಾ ಯಾವುದಾದ್ರೂ ಬೀಡನ್ನ ನೀವು ಯೂಸ್ ಮಾಡ್ಬೋದು. ಇಲ್ಲ ವಿತೌಟ್ ಬೀಡ್ ನೀವು ಕುಚ್ಚು ಹಾಕ್ತೀನಿ ಅಂತಂದರೆ ಜಸ್ಟ್ ಇಷ್ಟೇ ಹಾಕಿಬಿಟ್ಟು ಕುಚ್ಚು ಹಾಕ್ಬೋದು ಫ್ರೆಂಡ್ಸ್. ಬಟ್ ಇದು ನಾನು ನೆಕ್ಸ್ಟ್ ಕಂಟಿನ್ಯೂ ಬೇರೆ ಆರ್ಚ್ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಬೀಡ್ ಆ್ಯಡ್ ಮಾಡಿದರೆ ಇಲ್ಲಿ ಲುಕ್ಕು ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಹತ್ರ ಯಾವುದು ಬೀಡ್ ಇರುತ್ತೋ ಆ ಬೀಡನ್ನ ನೀವು ಆ್ಯಡ್ ಮಾಡಿ. ನೋಡಿ ಫ್ರೆಂಡ್ಸ್ ಈ ಥರ ಕಾಣ್ತಾ ಇದೆ. ಲಾಸ್ಟಲ್ಲಿ ನಾನು ಒಂದು ಚೈನ್ ಹಾಕಿ ಸ್ಯಾರಿನ ಫುಲ್ ಟರ್ನ್ ಮಾಡ್ತಾ ಇದ್ದೀನಿ. ಸ್ಯಾರಿ ಫುಲ್ ಟರ್ನ್ ಮಾಡಿ ನಾನಿಲ್ಲಿ ಫಸ್ಟು 4 ಚೈನ್ ಹಾಕ್ತಾ ಇದ್ದೀನಿ. 4 ಚೈನ್ ಹಾಕಿ ನಾವೇನು ಡಬಲ್ ಆರ್ಚ್ ಮಾಡಿದ್ವಲ್ಲ ಆ ಆರ್ಚ್ ಹೋಲ್ ಗ್ಯಾಪ್ ಕಾಣ್ತಾ ಇದೆಯಲ್ಲ ಅಲ್ಲಿ ಹೋಗಿ ದಾರ ತೊಗೊಂಬಂದು ನಾವು 2 ದಾರ ಇರುತ್ತೆ ಒಂದು ಮಾಡಬೇಕು. ನೆಕ್ಸ್ಟು ಆ ಕುಚ್ಚು ಹಾಕೋದ್ರ ಮೇಲೆ ಚೈನ್ ಕೂಡ ನಾವಿಲ್ಲಿ 4 ಸಿಂಗಲ್ ಚೈನ್ನ ಹಾಕ್ತಾ ಇದ್ದೀನಿ. 4 ಸಿಂಗಲ್ ಚೈನ್ ಆದಮೇಲೆ ಇದೇನು ಲಾಸ್ಟ್ ಇರುತ್ತಲ್ಲ ಆ ಹೋಲ್ ಗ್ಯಾಪಲ್ಲಿ ಹೋಗಿ ನಾನು ದಾರ ತೊಗೊಂಬಂದು ಲಾಕ್ ಮಾಡ್ತೀನಿ. ಮತ್ತು ಅಗೇನ್ ನಾನಿಲ್ಲಿ 4 ಚೈನ್ನ ಹಾಕ್ತೀನಿ ನೋಡಿ. 4 ಚೈನ್ ಹಾಕಿ ಮತ್ತೆ ಬೀಡ್ ಇದೆಯಲ್ಲ ಬೀಡ್ ಪಕ್ಕದ ಹೋಲ್ಗೆ ಹೋಗಿ ನಾನು ಲಾಕ್ ಮಾಡ್ತೀನಿ. ಗೊತ್ತಾಗ್ತಿದೆ ನನ್ನ ಫ್ರೆಂಡ್, ಇದು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಬೀಡ್ ಪಕ್ಕದಲ್ಲಿ ಹೋಗಿ ನಾನು ಲಾಕ್ ಮಾಡ್ತೀನಿ ನೋಡಿ. ಈ ಥರ ಆ ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾನು ಆರ್ಚ್ ಹಾಕೋದಕ್ಕೆ 5 ಸಿಂಗಲ್ ಚೈನ್ನ ಮಾಡ್ತಾಯಿದ್ದೀನಿ. 5 ಸಿಂಗಲ್ ಚೈನ್ ಹಾಕಿಬಿಟ್ಟು ಈ ಕಡೆ ಬೀಡ್ ಪಕ್ಕದ ಹೋಲ್ಗೆ ಹೋಗಿ ದಾರ ತೊಗೊಂಬಂದು ಅಲ್ಲಿ ಲಾಕ್ ಮಾಡ್ತೀನಿ ನೋಡಿ. ಇದು ಈಸಿ ಇದೆಯಲ್ಲ ಫ್ರೆಂಡ್ಸ್, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ. ಮತ್ತೆ ನಾನು 4 ಚೈನ್ನ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಮತ್ತು ಏನು ಫಸ್ಟು ನಾವು ಆ ಚೈನ್ ಹಾಕಿದ್ವಲ್ಲ ಆ ಡಬಲ್ ಕ್ರೋಶ ಆ ಹೋಲ್ ಗ್ಯಾಪಲ್ಲಿ ಹೋಗಿ ನಾನು ದಾರ ತೊಗೊಂಬಂದು 2 ದಾರ ಒಂದು ಮಾಡ್ತಾಯಿದ್ದೀನಿ. ಮತ್ತು ನಾನು ಕುಚ್ಚು ಹಾಕಲಿಕ್ಕೆ ಜಾಗ ಬಿಟ್ಟಿದ್ನಲ್ಲ ಅಲ್ಲಿ ಹೋಗಿ ಹೋಲ್ ಗ್ಯಾಪಿಗೆ ಹೋಗಿ ಚೈನ್ ತೊಗೊಂಬಂದು ಲಾಕ್ ಮಾಡ್ತಾಯಿದ್ದೀನಿ. ಸೊ ಇದೇ ಥರ ಫ್ರೆಂಡ್ಸ್ ತುಂಬ ಈಸಿ ಇದೆ. ಈ ಸ್ಟೆಪ್ ಕೂಡ ತುಂಬ ಬೇಗ ಆಗಿಬಿಡುತ್ತೆ. ಮತ್ತು ನಾನಿಲ್ಲಿ 4 ಚೈನ್ ಹಾಕಿ ಹೋಲ್ ಗ್ಯಾಪಿಗೆ ಹೋಗಿ ದಾರ ತೊಗೊಂಬಂದು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಅಗೇನ್ ಮತ್ತೆ ಬೀಡ್ ಪಕ್ಕದಲ್ಲಿ 5 ಚೈನ್ ಹಾಕ್ಕೊಂಡು ಈ ಕಡೆ ಪಕ್ಕದಲ್ಲಿ ನಾನು ಪಕ್ಕದ ಹೋಲ್ಗೆ ಲಾಕ್ ಮಾಡ್ತಾ ಇದ್ದೀನಿ. ಇದೇ ಥರ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಇದು ಸ್ಟೆಪ್ಪು ತುಂಬ ಈಸಿ ಇದೆ. ನೆಕ್ಸ್ಟು ಇದೇ ಥರ ಕಂಟಿನ್ಯೂ ಮಾಡ್ಕೊಂಬಂದು ಲಾಸ್ಟಲ್ಲಿ ಈ ಥರ ಇರುತ್ತಲ್ಲ ನಾವು 3 ಸಿಂಗಲ್ ಚೈನ್ ಹಾಕಿಬಿಟ್ಟು ನಾವು ಉಳಿದಿದ್ದ ದಾರನ ಟ್ರಿಮ್ ಮಾಡಬೇಕು. ಮಾಡಿ ದಾರನ ಹೊರಗಡೆ ತೆಗೆದ್ರೆ ಅದು